ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಇವತ್ತಿಗೂ ಕೂಡ ನಮ್ಮ ಉಪ್ಪಿ ಸರ್ ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಹೌದಲ್ವಾ? ಎಲ್ಲರಿಗೂ ಕೂಡ ಉಪ್ಪಿ ಸರ್ ಇಷ್ಟನೇ. ಆದರೆ ಉಪ್ಪಿ ಸರ್ ಬೆಳೆದು ಬಂದ ಹಾದಿ ಗೊತ್ತಾ ನಿಮಗೆ? ನೋಡಿ, ಅವ್ರು ಬೆಳೆದು ಬಂದ ಹಾದಿ ಇದೆಯಲ್ಲ, ಅದನ್ನು ಯಾರು ಕೂಡ ಮರೆಯೋಕ್ಕಾಗಲ್ಲ. ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡಬೇಕು. ಯಾಕೆಂತಂದರೆ ಉಪ್ಪಿ ಸರ್ ಈಗಲೂ ಕೂಡ ನೋಡಿ, ಅವರು ತರಲೆ ನನ್ನ ಮಗ ಅನ್ನುವಂಥ ಸಿನಿಮಾದಿಂದ ಅಸಿಸ್ಟೆಂಟ್ ಡೈರೆಕ್ಟ್ರೇ ಅದಕ್ಕೆ. ಆದರೆ ಅವರು ಮಾಡಿರ್ತಕ್ಕಂಥ ಹಳೆಯ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕಾಶಿನಾಥ್ ಸರ್ ಜೊತೆ ಸೇರಿಕೊಂಡು ಒಬ್ಬೊಬ್ಬ ಗುರುಗಳಿಂದ ಪಾಠ ಕಲಿತು ಈಗ ಬೆಳೆದು ಬಂದ ಹಾದಿ ಇದೆಯಲ್ಲ, ಅದನ್ನೆಲ್ಲ ಯಾರು ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ. ನಿಜವಾಗ್ಲೂ ನೋಡಿ, ನಾವು ಕೂಡ ಅಂತಲ್ಲ, ಎಲ್ಲರೂ ಕೂಡ ಅಷ್ಟೇ. ಸಕ್ಸಸ್ ಆಗಬೇಕು ಅಂದ್ರೆ ನೋಡಿ, ಸಕ್ಸಸ್ ಆಗಬೇಕು ಅಂದರೆ ಎಲ್ಲರೂ ಕೂಡ ಒಂದು ಕಾಲ ಬರುತ್ತೆ. ಆ ಕಾಲನ ಯಾರು ಕೂಡ ಮರಿಬಾರ್ದು, ಮತ್ತು ಆ ಕಾಲನ ಯಾರು ಕೂಡ ಬಿಡೋಕ್ಕೂ ಹೋಗ್ಬಾರ್ದು. ಒಂದು ಸಕ್ಸಸ್ ಬೆಳೆಯುವ ಹಾದಿ ಇದೆಯಲ್ಲ, ಆ ಹಾದಿ ಬೆಳೀತಾ ಇದ್ದೀವಿ ನಾವು ಅಂತಂದರೆ ಅದನ್ನು ತುಳಿಯೋರು ಎಷ್ಟೋ ಜನ ಬಂದೇ ಬರ್ತಾರೆ. ಅದು ನೋಡಿ, ಅದು ತುಳಿಯೋರು ಬೇರೆ, ಸಪ್ರೇಟ್ ಬೇರೆ, ಅದು ವಿಷಯ. ಆದರೆ ಆ ಬೆಳೆಯುವಂಥ ಹಾದಿಯನ್ನು ನಾವು ಯಾವತ್ತೂ ಕೂಡ ಮಿಸ್ ಮಾಡ್ಕೊಂಬಾರ್ದು. ನೋಡಿ, ಬೆಳೀತಾ ಇದ್ದೀವಿ ಅಂದರೆ ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯೋದೇ ಅದೊಂದು ದೊಡ್ಡ ರೋಚಕ ಸಾಧನೆ ಅಂತ ಹೇಳ್ಬೋದು. ನೋಡಿ, ಉಪ್ಪಿ ಸರ್ ಕೂಡ ಹಿಂದೆ ಬೆಳೆದು ಬಂದು ಹಾದಿ ಹೇಗಿತ್ತು ನೋಡಿ, ಚಾಮರಾಜಪೇಟೆಯಲ್ಲಿ ಎಲ್ಲೋ ಒಂದು ಸಣ್ಣ ಒಂದು ಗುಡಿಸ್ಲು ಮನೆಯಲ್ಲಿ, ಬೆಂಗಳೂರಲ್ಲೇ ಒಂದು ಬಾಡಿಗೆ ಮನೆಯಲ್ಲಿ, ಒಂದೆಲ್ಲ ಗುಡಿಸ್ಲು ಮನೆಯಲ್ಲಿ ಇದ್ದಂಥ ಉಪ್ಪಿ ಸರ್ ಇವತ್ತು ದೊಡ್ಡ ಮಟ್ಟದಲ್ಲಿ ಕತ್ರಿಗುಪ್ಪೆಯಲ್ಲಿ ಹೆಸರು ಮಾಡಿಕೊಂಡು, ಕತ್ರಿಗುಪ್ಪೆಯಲ್ಲೇ ಬೆಳ್ಕೊಂಡು, ನೆಕ್ಸ್ಟು ಕಾಶಿನಾಥ್ ಸರ್ ಶಿಷ್ಯಾಗಿ, ವಿಷ್ಣು ಸರ್ ಶಿಷ್ಯಾಗಿ, ಶಿವಣ್ಣನ ದೊಡ್ಡ ಅಭಿಮಾನಿಯಾಗಿ ಕೂಡ ಒಂದು ನೋಡಿ, ದೊಡ್ಡ ಮನೆ ಅಂತ ಬಂದರೆ ಅವರಲ್ಲೂ ಕೂಡ ಒಂದು ಒಳ್ಳೆತನ ಅನ್ನೋದನ್ನ ಎಷ್ಟು ನೋಡಿ, ಮುಂದೊಂದು ದಿನ ಅವ್ರಿಗೂ ಬಗ್ಗೆನೂ ತುಂಬ ವಿಡಿಯೋ ಮಾಡಬೇಕಾಗುತ್ತೆ, ಮಾಡೋಣ ಸಪ್ರೇಟು. ಈಗಲೂ ಕೂಡ ನೋಡಿ, ಉಪ್ಪಿ ಸರ್ ನಮಗೆ ಎಷ್ಟೆಷ್ಟೆಲ್ಲ ನಮ್ಮ ಫ್ಯಾನ್ಸ್ಗಳಿಗೆ, ಅಭಿಮಾನಿಗಳಿಗೆ ಎಂಥ ಒಂದು ರೋಚಕವಾದ ಸಿನಿಮಾಗಳನ್ನೆಲ್ಲ ಕೊಡ್ತಾರೆ. ಮತ್ತು ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಕಲಿತಾ ಬೆಳೆದಿದ್ದಾರೆ ಅವರು. ನೋಡಿ, ಒಬ್ಬ ಬಡ ಹುಡುಗ ಇವತ್ತು ಕೂಡ ಸದಾಶಿವನಗರದಲ್ಲಿ ಕೋಟ್ಯಾಧೀಶ್ವರ ಬಂಗ್ಲೆ ತಗೋತಾರೆ ಅಂತಂದರೆ ಅದಕ್ಕೆಲ್ಲ ಕಾರಣ ನೋಡಿ, ಅವ್ರ ಎಷ್ಟು ಕಷ್ಟ ಇದೆ, ಶ್ರಮ ಇದೆ. ಸುಮ್ಮನೆ ಅಲ್ಲ, ಅದೆಲ್ಲ ಒಬ್ಬ ಶ್ರಮದ ಹಿಂದಿರುವ ಅದು ಶಕ್ತಿ ಅಂತಂದರೆ ಅದೆಲ್ಲ ನೀವು ತಿಳ್ಕೊಬೇಕಷ್ಟೇ, ಬೇರೆ ಏನೇನಿಲ್ಲ. ಹಿಂದೆ ಎಲ್ಲ ನೋಡಿ, ಅವರು ಒಂದು 20-30 ವರ್ಷದಿಂದ ಸಿನಿಮಾದಲ್ಲಿ 30-35 ವರ್ಷ ಬಂದು ಎಷ್ಟು ಶ್ರಮ ಪಟ್ಟಿದ್ದಾರೆ ಆಗಿನ ಕಾಲದಿಂದ. ನಾವು ನೋಡಿ 1990 ಕಾಲದಲ್ಲಿ ಸಿನಿಮಾಗೆ ಎಂಟ್ರಿ ಕೊಟ್ಟ ಉಪ್ಪಿ ಸರು ಒಂದು ಯಾವುದೋ ಸಣ್ಣ ಪುಟ್ಟ ಒಂದು ಪಾತ್ರಗಳ ಮೂಲಕ, ನಟನೆಯನ್ನು ಮೂಲಕ ನೆಕ್ಸ್ಟು ನಂತರ ಡೈರೆಕ್ಟ್ ಆಗ್ತಾರೆ ಅಷ್ಟೇ, ಒಂದು ನಿರ್ದೇಶಕರಾಗ್ತಾರೆ. ನಿರ್ದೇಶಕ ಅನ್ನೋದಕ್ಕಿಂತ ಮೊದಲನೇದಾಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬೆಳೀತಾರೆ ಫಸ್ಟ್ ಅವರು. ನೋಡಿ, ಕಾಶಿನಾಥ್ ಅವರ ಒಂದು ಶಿಷ್ಯನಾಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಸಹ ನಿರ್ದೇಶಕರಾಗಿ ಬೆಳೆದು ತುಂಬ ಡೈರೆಕ್ಷನ್ ಫೀಲ್ಡಲ್ಲಿ ಕಲಿಬೇಕು ಅಂತಂದರೆ ಇನ್ನು ನೀವು ಹೋಗ್ತಾನೆ ಇನ್ನೂ ಕಲಿಯೋದು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗಲ್ಲೇ ಕಲ್ತು ಬಿಡೋದು ಅವೆಲ್ಲ ಏನೂ ಆಗಲ್ಲ. ಬರೀ 6 ತಿಂಗಳಲ್ಲೇ ಕಲ್ತ್ಕೊಬಿಡ್ತೀನಿ, 1 ವರ್ಷದಲ್ಲೇ ಕಲಿತೀನಿ, ಅವೆಲ್ಲ ಯಾವುದು ಕೂಡ ಆಗಲ್ಲ. ನೋಡಿ, ದೊಡ್ಡವ್ರ ಜೊತೆ ಸಹಭಾಗಿತ್ವ, ರಜನಿಕಾಂತ್ ಅವ್ರ ಜೊತೆ ಎಲ್ಲ ಒಂದು ಸಹಭಾಗಿತ್ವ ಇದ್ಕೊಂಡು ಬೆಳ್ಕೊಂಡು ಬಂದು, ಅಂಬರೀಷ್ ಸರ್ ಜೊತೆ, ಜಗ್ಗೇಶ್ ಸರ್ ಜೊತೆ, ರವಿಚಂದ್ರನ್ ಸರ್ ಜೊತೆ ಎಲ್ಲ ಸಹಭಾಗಿತ್ವ ಇದ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೆದು ಒಂದು ದೊಡ್ಡ ಶ್ರೀಮಂತ, ಮತ್ತು ಶ್ರೀಮಂತ ಅನ್ನೋದಕ್ಕಿಂತ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಬ್ಬ ದೊಡ್ಡ ಸಾಧಕ ಅಂತ ಇವತ್ತು ಗುರುತಿಸ್ಕೋತಾರೆ ಅಂತಂದರೆ ಅದು ನಮ್ಮ ಉಪ್ಪಿ ಸರ್ ಮಾತ್ರ. ಉಪ್ಪಿ ಸರ್ ಸಾಧನೆ ಇವತ್ತಿಗೂ ಕೂಡ ಯಾರು ಕೂಡ ಮರೆಯೋಕ್ಕಾಗಲ್ಲ, ಅಂಥ ಸಾಧನೆ ಇದೆ ಅವ್ರ ಬಗ್ಗೆ. ಇನ್ನೂ ಹೋಗ್ತಾ ಬೇರೆ ನೋಡಿ, ಬೇರೆ ಸಿನಿಮಾಗಳನ್ನೆಲ್ಲ ವಿಡಿಯೋ ನೋಡ್ತಾ ಹೋಗ್ಬೋದು. ಉಪೇಂದ್ರ ಆಗ್ಬೋದು, ಅವ್ರದ್ದು ಒಂದು ಸಿನಿಮಾ ಆಗ್ಬೋದು, ಅವ್ರದ್ದೊಂದು ಸಿನಿಮಾ ಆಗ್ಬೋದು, ಎಲ್ಲ ಸಿನಿಮಾ ಬಗ್ಗೆನೂ ಕೂಡ ಮುಂದೆ ಹೋಗ್ತಾ ವಿಡಿಯೋಗಳು ಬಂದೇ ಬರುತ್ತೆ. ನೋಡಿ, ಸಿನಿಮಾ ಅಂತ ಬಂದರೆ, ಒಂದು ಸಿನಿಮಾನ ಮಾಡಬೇಕು ಅಂತ ಬಂದರೆ ಅದು 1 ವರ್ಷ ಆಗಲ್ಲ, 3 ವರ್ಷ ಆದರೂ ಕೂಡ ಮಿನಿಮಮ್ ಟೈಮ್ ತಗೊಳುತ್ತೆ. ನೋಡಿ, ಒಂದು ಸಿನಿಮಾನ ನಾವು ಒಂದು ಕಥೆಯನ್ನು ಹುಡುಕಿ, ಅದಕ್ಕೆ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿ, ಒಂದು ಡೈಲಾಗ್ಸ್ಗಳನ್ನ ಒಂದು ಮಾತ್ರ ಅಲ್ಲ, ಒಂದು ಹಲವಾರು 100-300 ಡೈಲಾಗ್ಸ್ಗಳನ್ನೆಲ್ಲ ರೈಟರ್ಸ್ ಎಲ್ಲ ಬರೆದು, ನೆಕ್ಸ್ಟು ಆ ಡೈಲಾಗ್ಸ್ಗಳನ್ನೆಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿ, ಮತ್ತು ಅದಕ್ಕೆ ಶೂಟಿಂಗ್ ಮಾಡಿ, ಆ ಕ್ಯಾಮ್ರಾಗಳೆಲ್ಲ ಬಾಡಿಗೆಗೆ ತೊಗೊಂಡು, ನಾವು ಬಾಡಿಗೆಗೆ ಆಗಲಿ, ನಮ್ಮ ಸ್ವಂತದ ಕ್ಯಾಮ್ರಾ ಆಗಲಿ, ಅದನ್ನೆಲ್ಲ ತೊಗೊಂಡು ನಾವು ಮಾಡ್ತೀವಿ ಅಂದರೆ ಒಂದು ಸಿನಿಮಾನ, ಅದೆಲ್ಲ ಸುಮ್ಮನೆ ಬರಲ್ಲ. ಅದೆಲ್ಲ ಒಂದು ಸಿನಿಮಾ ಮಾಡ್ತೀವಿ, ಒಂದು ಸಿನಿಮಾದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣ್ತೀವಿ ಅಂದರೆ ನೋಡಿ, ಸಿನಿಮಾ ಮಾಡೋದೇನೋ ಎಷ್ಟು ಕಷ್ಟ ಇದೆ ಸಿನಿಮಾ ಮಾಡೋದೇ, ಇಲ್ಲ ಅಂತಲ್ಲ. ಸಿನಿಮಾ ಮಾಡಿ ಅದನ್ನು ಒಂದು ಡಿಸ್ಟ್ರಿಬ್ಯೂಟರ್ ಕೈಲಿ ಕೊಟ್ಟು ಅದನ್ನು ಪಬ್ಲಿಷ್ ಮಾಡ್ತೀವಲ್ಲ, ಎಲ್ಲರೂ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಥಿಯೇಟ್ರ್ ಕೈಲಿ, ಅದು ಇನ್ನೂ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಹಾಗೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಬೆಳಿಬೇಕು, ನಾವೊಬ್ಬ ಹೀರೋ ಆಗಬೇಕು, ಒಬ್ಬ ಡೈರೆಕ್ಟರ್ ಆಗಬೇಕು ಅಂದರೆ ಅದು ಕೆಲವರ ಒಟ್ಟು ಗುಣದಿಂದ ಬಂದಿರುತ್ತೆ. ಎಷ್ಟೋ ಜನಕ್ಕೆ ಹುಟ್ಟು ಗುಣ ಬಂದಿರುತ್ತೆ, ಇನ್ನೆಷ್ಟೋ ಜನಕ್ಕೆ ಕೆಲವ್ರಿಗೆ ಅದು ಅವರ ಒಂದು ತಂದೆ ಕೆಲವ್ರ ಬ್ಲಡ್ಡಲ್ಲೇ ಬಂದುಬಿಟ್ಟಿರುತ್ತೆ, ಅವರ ತಂದೆಯಿಂದ ಬಂದಿರುತ್ತೆ. ಕೆಲವ್ರಿಗಂತೂ ನೋಡಿ, ಉಪ್ಪಿ ಸರ್ಗಂತೂ ತಂದೆಯಿಂದಂತೂ ಬಂದಿಲ್ಲ. ಅವರ ತಂದೆ ಏನೋ ಸಿನಿಮಾದಲ್ಲಿ ವರ್ಕ್ ಮಾಡಿದವರಲ್ಲ, ಅವ್ರ ತಂದೆ ಒಬ್ಬ ಸಾಮಾನ್ಯ ಸಾಧು ಮನುಷ್ಯ ಅಷ್ಟೇ, ಬೇರೆ ಏನೇನಿಲ್ಲ. ಆದರೆ ಉಪ್ಪಿ ಸರ್ ಬೆಳೆದು ಬಂದ ಹಾದಿ ಅಂತಂತೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಒಬ್ಬ ಕಾಶಿನಾಥ್ ಶಿಷ್ಯರಾಗಿ ಅಷ್ಟೇ, ಕಾಶಿನಾಥ್ ಅವರು ಗುರುಗಳಾಗಿ ಅವರು ಡೈರೆಕ್ಷನನ್ನು ಹೇಳ್ಕೊಂಡಂಥ ಒಂದು ಫೀಲ್ಡು ಆಗಿತ್ತು. ಮತ್ತು ಅವರ ಒಂದು ಬುದ್ಧಿವಂತಿಕೆ ಅಂತ ನಾವು ಏನು ಕರಿತೀವಿ ಅದನ್ನು ಮೆಚ್ಚಲೇಬೇಕು ಎಲ್ಲರೂ ಕೂಡ. ಹೋಗ್ತಾ ಅವರು
ಉಪೇಂದ್ರ ಅನ್ನೋ ಒಂದು ಬಿಗ್ ಸಿನಿಮಾ ಮೂಲಕ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ನ ಕಾಣ್ತಾರೆ. ನೋಡಿ ಸಿನಿಮಾ ಅಂತ ಬಂದಾಗ ಅವ್ರನ್ನ ಉಪೇಂದ್ರ ಸರ್ನ ಹೀರೋ ಆಗಲೇಬಾರ್ದು, ನೀವು ಹೀರೋ ಆದರೆ ಚೆನ್ನಾಗಿರಲ್ಲ, ಡೈರೆಕ್ಷನ್ ಫೀಲ್ಡೇ ಒಳ್ಳೆಯದು, ನೀವು ನಟನೆ ಇದೆಯಲ್ಲ ನಟನೆ ಚೆನ್ನಾಗಿ ಮಾಡಿದ್ರೆ ನೀವು ಆ್ಯಕ್ಟಿಂಗಲ್ಲಿ ನೀವು ಡೈರೆಕ್ಷನ್ಗೆ ಒಳ್ಳೆಯದು, ಡೈರೆಕ್ಷನ್ ಸ್ಕಿಲ್ ನಿಮ್ಮಲ್ಲಿ ಚೆನ್ನಾಗಿದೆ ಅಂತ ಕೂಡ ಎಷ್ಟೋ ಜನ ಆ್ಯಕ್ಟಿಂಗ್ ಬೇಡ ಅಂತ ಕೂಡ ಹೇಳಿದ್ದಾರೆ. ನೋಡಿ ಈಗ ಲಾಸ್ಟ್ ಟೈಮು ಬ್ಯಾಂಕ್ ಜನ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ, ನೀವು ಡೈರೆಕ್ಷನ್ ಫೀಲ್ಡ್ನೇ ಮಾಡಬೇಕಾಗಿತ್ತು, ಉಪ್ಪಿ ಸರ್ ಹೀರೋ ಆಗಬಾರ್ದಾಗಿತ್ತು, ಹಾಕ್ಬಿಟ್ರು ಹೀರೋ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅವ್ರದ್ದು ಕೂಡ ನೋಡಿ ತರ್ಲೆ ನನ್ನ ಮಗ ಪಿಕ್ಚರಲ್ಲಿ ಜಗ್ಗೇಶ್ ಅವರು ಬ್ಯಾಂಕ್ ಜನಾರ್ದನ್ ಮತ್ತು ಅವರ ಒಂದು ಇನ್ನೂ ಸಹಭಾಗಿತ್ವದಲ್ಲಿ ಕುಮಾರ್ ಗೋವಿಂದ್ ಸರ್ ಎಲ್ಲ ತುಂಬ ಆಗಿನ ಕಾಲದಲ್ಲಿ ಜೊತೆಗಾರರಿದ್ದಂಥ ಒಂದು ಸಂದರ್ಭ ಅದು. ಆಗಿನ ಕಾಲದಲ್ಲಿ ಯಾವ್ಯಾವ ಥರ ಜೊತೆಗಾರ ಇರ್ತಿದ್ರು. ಉಶ್ ಸಿನಿಮಾದಲ್ಲಂತೂ ಕುಮಾರ್ ಗೋವಿಂದ್ ಸರ್ಗೆ ಬರೀ 10 ಲಕ್ಷ ಸಿನಿಮಾ ಬಜೆಟಲ್ಲೇ ನಾನು ಮಾಡ್ತೀನಿ ಸಿನಿಮಾ. ನೋಡಿ 10 ಲಕ್ಷ ಬಜೆಟಲ್ಲೇ ಆಗಿನ ಕಾಲಕ್ಕೆ ಮಾಡೋಕ್ಕಾಗ್ತಿತ್ತ. ಕೆಲವರೆಲ್ಲ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಸಣ್ಣ ಸಿನಿಮಾಗೆ. ಅದರ ಉಪ್ಪಿ ಸರ್ ಬರೀ 10 ಲಕ್ಷದಲ್ಲೇ ನಾನು ಮಾಡಿಕೊಡ್ತೀನಿ ಸಿಂಪಲ್ಲಾಗಿ. ಯಾಕೆಂದರೆ ನೋಡಿ ಸಿಂಪಲ್ಲಾಗಿ ಮಾಡಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣೋ ರೀತಿ ಮಾಡ್ತೀನಿ ಅಂತ ಕುಮಾರ್ ಗೋವಿಂದ್ಗೆ ಮಾತು ಕೊಟ್ಟಿದ್ರಂತೆ ಆ ಟೈಮಲ್ಲೇ. ನೋಡಿ ಕುಮಾರ್ ಗೋವಿಂದ್ ಸರ್ ಕೂಡ ಒಬ್ಬ ಹೀರೋ ಆಗಬೇಕು ಅಂತ ಪ್ರೊಡ್ಯೂಸರ್ ಆಗಿ ಹೀರೋ ಆಗಬೇಕು ಅಂತ ಬಂದವರು. ಈಗಲೂ ಕೂಡ ಅವರು ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾಗಳು ಸಕ್ಸಸ್ ಇದೆ. ಸಿನಿಮಾ ಅಂತ ಫೇಮಸ್ ಆಗೋಂಥ ಸಿನಿಮಾ ಆ ಟೈಮಲ್ಲಿ ಸಕ್ಸಸ್ ಆಯಿತು. ಈಗಲೂ ಕೂಡ ನೋಡಿ ಒಂದು ಈ ಥರ ಚಿಕ್ಕದಾಗಿ ಬೆಳೆದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡು ಈಗ ನೋಡಿ ಅವರ ಒಂದು ಮಕ್ಕಳಿಗೆ ಆಯುಷ್ ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ ಆಗ್ಬೋದು. ಪ್ರಿಯಾಂಕಾ ಉಪೇಂದ್ರ ಅವರು ಮಿಸ್ಸಸ್ ಬಂದು ಅವ್ರ ಮಗಳು, ಇನ್ನೊಬ್ಬರು ಅವ್ರ ಮಗಳು ಕೈ ಹೆಸರು ಕೂಡ ಈಗ ನೋಡಿ ಕಾಲೇಜ್ ಸೇರ್ಕೊಂಡು ಇದ್ದಾರಂತೆ. ನೆಕ್ಸ್ಟ್ ಅವರು ಕಾಲೇಜು ಹೋಗ್ತಾ ಇದ್ದಾರಂತೆ ಯಲಹಂಕದಲ್ಲೂ ಕೂಡ ಕಾಲೇಜ್ಗೆ ಹೋಗ್ತಾ ಮಕ್ಕಳನ್ನ ಬೆಳೆಸ್ಕೊಂಡು ಈಗ ಹೋಗ್ತಾ ಇದ್ದಾರೆ. ನೋಡಿ ಉಪ್ಪಿ ಸರ್ ಅಂತ ಬಂದರೆ ಈಗ ಹಿಂದೆ ಎಲ್ಲ ಎಂತೆಂಥ ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ. ಸವಾಲು ಅಂತಂದರೆ ಚಾಲೆಂಜಸ್ ಅಂತ ಬಂದರೆ ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ನಾವು ಎಲ್ಲ ಕೂಡ ಬಿಡಬೇಕಾಗುತ್ತೆ. ನೋಡಿ ನಮ್ಮ ಮಾನ ಮರ್ಯಾದೆ ಅಂತಲ್ಲ, ಒಂದು ನಮ್ಮ ಏನಿದೆ ಒಂದು ಕಲೆಯನ್ನು ತೆಗೆದು ಇಟ್ಟಿಡಬೇಕಾಗುತ್ತೆ. ಮತ್ತು ನಾವು ಅಷ್ಟೇ ಶ್ರಮಪಟ್ಟು ದುಡಿಬೇಕಾಗುತ್ತೆ. ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಎಲ್ಲ ಬಿಟ್ಟು ಸಿನಿಮಾ ಕಡೆನೇ ಗಮನ ಕೊಡಬೇಕಾಗತ್ತೆ. ನಾವು ಬೇರೊಂದು ಬಿಸ್ನೆಸ್ ಮಾಡ್ತೀವಿ, ಬೇರೊಂದು ಕೆಲಸ ಮಾಡ್ಕೊಂಡು ಮಾಡ್ತೀವಿ ಅಂತಂದರೆ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲ್ಲ ಅಂತ ಕೂಡ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ. ನೋಡಿ ನಾವು ಮಾಡ್ತೀವಿ, ಸಿನಿಮಾ ಫೀಲ್ಡ್ ಮಾಡ್ತೀವಿ ಅಂದರೆ ಸಿನಿಮಾನೇ ನಾವು ಕೆಲಸ ಕಲಿಬೇಕು. 10 ವರ್ಷ ಸತತ ನೋಡಿ 10 ವರ್ಷ ನೀವು ಸಿನಿಮಾನಲ್ಲಿ ಕಲಿತೀರಾ ಅಂದರೆ ಮುಂದೆ ನೀವು ದೊಡ್ಡ ಹೀರೋ ಆಗ್ಬೋದು, ಇಲ್ಲ ಡೈರೆಕ್ಟರ್ ಆಗ್ಬೋದು, ಇಲ್ಲ ಪ್ರೊಡ್ಯೂಸರ್ ಆಗ್ಬೋದು. ಆ ರೀತಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಅಂತ ಕೂಡ ಎಷ್ಟೋ ಜನ ಡೈರೆಕ್ಟರ್ಗಳು ಕೂಡ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಉಪ್ಪಿ ಸರ್ ಕೂಡ ಬೆಳೆದು ಬಂದ ಹಾದಿ ಹಿಂದೆ ಆಗಿತ್ತು. ನೋಡಿ ಉಪ್ಪಿ ಸರ್ ಅಂತಂದರೆ ಹಿಂದೆ ನಾನು ನಿಮ್ಗೆ ಹೇಳ್ದಂಗೆ ಅವರಂತ ಮಾಡಿರ್ತಕ್ಕಂಥ ಸಿನಿಮಾ ಇದೆಯಲ್ಲ, ಅನಂತನ ಅವಾಂತರ, ಅಜಗಜಾಂತರ ಆಗ್ಬೋದು, ಇನ್ನು ಅವರು ಒಂದು ಕಾಶಿನಾಥ್ ಸರ್ ಅಂತ ಜೊತೆ ಮಾಡಿರ್ತಕ್ಕಂಥ ಒಂದು ಪಾರ್ಟ್ಗಳೆಲ್ಲ ಇದೆಯಲ್ಲ, ಸಣ್ಣ ಪುಟ್ಟ ಪಾರ್ಟ್ಗಳೆಲ್ಲ ನೆನೆಸ್ಕೊಂಡ್ರೆ ಕೂಡ ಈಗಲೂ ಕೂಡ ನಿಮಗೆ ಮೈ ಜುಮ್ಮನ್ನುತ್ತೆ. ಅದು ನೋಡಿ ಅವತ್ತಿಂದ ಇವತ್ತಿನವರೆಗೂ ಬೆಳೆಯೋದಕ್ಕೆ ಅದು ಹಾದಿ ಹೇಗಿತ್ತು ನೋಡಿ. ಅವತ್ತು ಅವ್ರ ಸಂಬಂಧ ಹೇಗಿತ್ತು, ಅವ್ರ ಮಕ್ಕಳು ನೋಡಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಇನ್ನೂ ಯಾರು ಬಂದೇ ಇರಲಿಲ್ಲ. ಅವರ ತಂದೆ ಪರಿಸ್ಥಿತಿ ಹೇಗಿತ್ತು, ತಂದೆ ತಾಯಿಯರ ಪರಿಸ್ಥಿತಿ, ಅವ್ರಿಗಂತೂ ಸಹಾಯ ಮಾಡಿದ್ದತ್ತು ಕಾಶಿನಾಥ್ ಸರ್ ಬಿಟ್ಟರೆ ಡೈರೆಕ್ಷನ್ ಫೀಲ್ಡಲ್ಲಿ. ಇನ್ನು ಅದೇ ಕಲಿಯೋಕ್ಕೆ ಡೈರೆಕ್ಷನ್ ಒಂದು ಕಲಿಯೋದಕ್ಕೆ ಬೇರೆ ಇನ್ಯಾವ ದುಡ್ಡು ಸಹಾಯ ಹಣಕಾಸು ವ್ಯವಸ್ಥೆಯಲ್ಲಿ ಯಾರೂ ಬಂದಿಲ್ಲ ಅಂತ ಕೂಡ ಹೇಳ್ಬೋದು. ನಮ್ಮ ಸಿನಿಮಾ ಇಂಡಸ್ಟ್ರಿಲಲ್ಲ, ಎಲ್ಲೇ ಆದರೂ ಅಷ್ಟೇ ಯಾರು ಬರೋದಿಲ್ವಂತೆ ಸಿನಿಮಾ ಇಂಡಸ್ಟ್ರಿಲಿ. ಇವ್ರು ಮಾತ್ರ ಅಂತಲ್ಲ, ನಾವು ಮಾತ್ರ ಅಂತಲ್ಲ, ನಿಮ್ಮನ್ನು ನೀವು ಬೆಳೆಸೋರು ನೀವೇ ಬೆಳಿಬೇಕಷ್ಟೇ. ಬೇರೆ ಯಾರ ಹತ್ರನೂ ಕೈ ಚಾಚಕ್ಕೆ ಹೋಗ್ಬಾರ್ದು ಅಂತ ಕೂಡ ಉಪ್ಪಿ ಸರ್ ಹೇಳ್ತಾ ಇರ್ತಾರೆ. ಅದು ಏನು ಡೈಲಾಗ್ ಅಂತಂದರೆ ಅರ್ಥ ನೋಡಿ, ನೀವೇ ಬೆಳಿಬೇಕು, ನೀವೇ ಬೆಳೆದು ತೋರಿಸ್ಬೇಕು ಬೇರೆಯವ್ರ ಮುಂದೆ ಅಷ್ಟೇ. ಬೇರೆಯವ್ರ ಹತ್ರ ಕೈ ಚಾಚ್ಕೊಂಡು ಹೋಗೋದನ್ನು ಬಿಡಬೇಕು. ನಾವು ಬೇರೆಯವ್ರ ಹತ್ರ ಕೈ ಚಾಚ್ಕೊಂಡು ಹೋಗೋದನ್ನು ಬಿಟ್ಟರೆ ನಮಗೆ ತಾನೇ ಅದಾಗದೇ ಹುಡ್ಕೊಂಬರುತ್ತೆ ಅಂತ ಕೂಡ ಎಂತೆಂಥ ಡೈಲಾಗ್ಗಳೆಲ್ಲ ಹೇಳ್ತಾರೆ. ತುಂಬ ಸಿನಿಮಾಗಳೆಲ್ಲ ಮಾಡಿದ್ದಾರೆ, ಡೈಲಾಗ್ಸ್ಗಳೆಲ್ಲ ಹೇಳ್ತಾ ಹೋದರೆ ಇನ್ನೂ ತುಂಬ ಲಾಂಗ್ ವೀಡಿಯೋ ಮಾಡ್ಬೋದು. ಸದ್ಯಕ್ಕೆ ನೋಡಿ ಈಗ ಉಪ್ಪಿ ಸರ್ ಬೆಳೆದು ಬಂದ ಜರ್ನಿ ಹೇಗಿತ್ತು. ಒಂದು ಚಾಮರಾಜಪೇಟೆಯ ಎಲ್ಲೋ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಇರ್ತಾರೆ ಅವರು, ಪುಟ್ಟ ಮನೆಯಲ್ಲಿ, ಅದರಲ್ಲೂ ಕೂಡ ಏನೋ ಬಾಡಿಗೆ ಮನೆ ಅಂತೆ. ಈಗ ದೊಡ್ಡ ಮಟ್ಟದಲ್ಲಿ ಹೇಗೆ ಸಕ್ಸಸ್ ಕಾಣ್ರು ಅನ್ನೋದಕ್ಕೆ ಒಂದು ಸಣ್ಣ ವೀಡಿಯೋ ಇದು ಅಷ್ಟೇ. ಥ್ಯಾಂಕ್ ಯು.